ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋ ಒಂದು ವಿಶೇಷವಾದಂಥ ವಿಡಿಯೋ ಆಗಿದೆ. ಏನಪ್ಪ ಅಂತ ವಿಶೇಷ ಅಂತ ಅಂದರೆ, ಇವತ್ತು ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಅವರಿಗೂ ಹಾಗೂ ನಮ್ಮ ರಾಜ್ಯದ ರಸ್ತೆ ಸಾರಿಗೆ ನಿಗಮದ ಮಂತ್ರಿಗಳಾದಂಥ ಶ್ರೀ ಬೈರತಿ ಸುರೇಶ್ ಸರ್ ಅವರಿಗೂ ನನ್ನ ಒಂದು ಮನವಿಯನ್ನು, ನನ್ನ ಒಂದು 2 ಕೋರಿಕೆಗಳನ್ನು ಸಲ್ಲಿಸ್ತಾ ಇರುವಂಥ ಒಂದು ವಿಡಿಯೋ ಆಗಿದೆ. ಸೊ ಇದೆಲ್ಲರೂ ನೀವು ಲಾಸ್ಟ್ವರೆಗೂ ನೋಡಿ. ಇದು ನನ್ನ ಪರವಾಗಿ ಮಾತ್ರ ಅಲ್ಲ, ನಮ್ಮ ರಾಜ್ಯದ ಎಲ್ಲ ಅಂಗವಿಕಲರ ಸ್ನೇಹಿತರ ಪರವಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ. ಮತ್ತು ನೀವು ನನಗೆ ಮಾಡುವಂಥ ಒಂದೇ ಒಂದು ಸಹಾಯ ಏನು ಅಂತಂದರೆ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನನ್ನ ಉದ್ದೇಶ ಏನು ಅಂತ ಅಂದರೆ, ಈ ವಿಡಿಯೋ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನೋಡುವಂತಾಗಲಿ ಅನ್ನೋದೇ ನನ್ನ ಉದ್ದೇಶ. ಯಾಕಂದರೆ ಇದರಲ್ಲಿರುವಂಥ ಕೆಲವೊಂದು, ನಾನು ಹೇಳುವಂಥ ಕೆಲವೊಂದು ಪಾಯಿಂಟ್ಸ್ ಏನಿದೆ, ಅದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗಾಗಲಿ ಅಥವಾ ನಮ್ಮ ಸಾರಿಗೆ ಮಂತ್ರಿಗಳಿಗಾಗಲಿ ತಲುಪಬೇಕಾದಂಥ ಒಂದು ವಿಷಯ. ಸ್ನೇಹಿತರೆ, ಈ ವಿಡಿಯೋನ ನಾನು ಮಾಡ್ತಾ ಇರೋದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಸಿಗಲಿ ಅಥವಾ ವಿಡಿಯೋ ವೈರಲ್ ಆಗಲಿ, ವ್ಯೂವರ್ಸ್ ಜಾಸ್ತಿ ಆಗಲಿ ಅನ್ನೋ ಉದ್ದೇಶದಿಂದ ಅಲ್ಲ. ಈ ವಿಡಿಯೋ ಮಾಡ್ತಾರೋ ಉದ್ದೇಶ ಏನು ಅಂತ ಅಂದರೆ, ನನ್ನಂಥ ಅಂಗವಿಕಲ ವ್ಯಕ್ತಿಗಳು ಸಮಾಜದಲ್ಲಿ ಹೊರಗಡೆ ಓಡಾಡಬೇಕಾದ್ರೆ ನಮಗಾಗುವಂಥ ಕೆಲವೊಂದು ಕೆಟ್ಟ ಅನುಭವಗಳು, ಅಲ್ಲ ಅಂದರೆ ಬೇಜಾರಿನ ಸಂಗತಿಗಳು ಏನಿದೆ, ಅನಾನುಕೂಲತೆಗಳು ಏನಿದೆ, ಅದು ನಿಮ್ಮ ಗಮನಕ್ಕೆ ತರಬೇಕು. ಇದ್ರ ಮೂಲಕ ನಿಮ್ಮ ಮೂಲಕ ಈ ವಿಡಿಯೋ ಅಧಿಕಾರಿಗಳಿಗೆ ಹೋಗಿ ಅವರು ನೋಡುವಂತಾಗಲಿ, ಆಮೇಲೆ ಅವರು ಅದಕ್ಕೆ ಆ್ಯಕ್ಷನ್ ತಗೊಳ್ಳಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಮಾತ್ರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವು ನನಗೆ ಮಾಡಬೇಕಾದಂಥ ಸಹಾಯ ಏನು ಅಂತ ಅಂದರೆ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಆದಷ್ಟು ಮತ್ತೊಬ್ಬರಿಗೆ ಶೇರ್ ಮಾಡಿ. ನಾನು ಜಾಸ್ತಿ ಹೊತ್ತು ಈ ವಿಡಿಯೋನ ಉದ್ದ ತಗೊಂಡೋಗಿ ನಿಮಗೆ ಬೇಜಾರು ಮಾಡಿಸೋದಿಲ್ಲ, ನೇರವಾಗಿ ವಿಷಯಕ್ಕೆ ಹೋಗ್ತೀನಿ. ಹಾಗಾದರೆ ಬನ್ನಿ ವಿಡಿಯೋ ಕಡೆ ಹೋಗೋಣ. ನಾನು ನಿಮ್ಮ ಗೆಳೆಯ ಸೆಬಾಸ್ಟಿನ್, ಇದು ಸಬಾಜೋ ಕಲಾವಿದ ಅನ್ನೋ ನನ್ನ ಚಾನಲ್. ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ವಿಡಿಯೋ ಕಡೆ ಹೋಗುವ. ವಿಷಯ ಏನಪ್ಪ ಅಂತ ಅಂದರೆ, ಕರ್ನಾಟಕ ಸರ್ಕಾರ ನಮ್ಮಂಥ ಅಂಗವಿಕಲ ವ್ಯಕ್ತಿಗಳಿಗೆ ಕೆಲವೊಂದು ಸವಲತ್ತುಗಳನ್ನು, ಕೆಲವೊಂದು ಅನುಕೂಲತೆಗಳನ್ನು ಒದಗಿಸಿದೆ. ಆದರೆ ಈ ಅನುಕೂಲತೆಗಳು ನಮ್ಮಂಥ ಅಂಗವಿಕಲ ವ್ಯಕ್ತಿಗಳಿಗೆ ಸರಿಯಾದ ರೀತಿಯಲ್ಲಿ ದಕ್ತಾ ಇದೆಯಾ, ನಮಗೆ ಅದು ಸರಿಯಾಗಿ ರೀತಿಯಲ್ಲಿ ಉಪಯೋಗಿಸ್ಕೊಳಕ್ಕಾಗ್ತಾ ಇದೆಯಾ ಅನ್ನೋದೇ ಇಲ್ಲಿನ ವಿಷಯ. ಅದಕ್ಕೂ ಮುಂಚೆ ನನ್ನ ಕೆಲವು ಅನುಭವಗಳನ್ನ ನಾನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಅಲ್ಲಿ ನಮಗೆ ನಾರ್ಮಲ್ ಬಸ್ಸಲ್ಲಿ ನಮಗೆ ಓಡಾಡೋಕ್ಕಾಗೋದಿಲ್ಲ, ಯಾಕಂದರೆ ನಮಗೆ ನಡೆಯೋಕ್ಕಾಗೋದಿಲ್ಲ. ನಾವು ಅಂಗವಿಕಲ ವ್ಯಕ್ತಿ, ನಮಗೆ ವೀಲ್ ಚೇರ್ನಲ್ಲೇ ಹೋಗಬೇಕು. ಸೊ ನಾರ್ಮಲ್ ಬಸ್ನಲ್ಲಿ ನಮಗೆ ಪ್ರಯಾಣ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಅಂತ ಹೇಳಿ ಈಗಿನ EV ಬಸ್, ಎಲೆಕ್ಟ್ರಿಕ್ ಬಸ್ನಲ್ಲಿ ಸರ್ಕಾರ ಏನು ಮಾಡಿದೆ, ಅಂಗವಿಕಲ ವ್ಯಕ್ತಿಗಳು ವೀಲ್ ಚೇರ್ ಸಹಿತ ಬಸ್ ಒಳಗಡೆ ಹೋಗಿ ಪ್ರಯಾಣ ಮಾಡುವಂಥ ಅನುಕೂಲತೆಗಳನ್ನು ಮಾಡಿಕೊಟ್ಟಿದೆ. ಒಳ್ಳೆಯ ವಿಷಯ. ಇದಕ್ಕೋಸ್ಕರ ನಾನು ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಆದರೆ ಇದು ಎಷ್ಟು ಜನಕ್ಕೆ ಉಪಯೋಗಿಸ್ಕೊಳಕ್ಕಾಗ್ತಾ ಇದೆ ಸರಿಯಾಗಿ, ಅಥವಾ ಈ ಸೇವೆ ಎಷ್ಟು ಜನಕ್ಕೆ ಸರಿಯಾಗಿ ಲಭ್ಯವಾಗ್ತಾ ಇದೆ ಅನ್ನೋದೇ ಇಲ್ಲಿನ ಪ್ರಶ್ನೆ. ನನ್ನ ಅನುಭವ ಏನು ಅಂತ ಅಂದರೆ, ನಾನು ಇದೇ ಥರ EV ಬಸ್ಗಳಲ್ಲಿ ಈ ಒಂದು ಸವಲತ್ತು ಇದೆ ಅಂತ ನಾನು ಕೇಳ್ಪಟ್ಟೆ. ತುಂಬ ದಿನದಿಂದ ಆಸೆ ಇತ್ತು, ಹೋಗಬೇಕು. ನಾನು ಸುಮಾರು ವರ್ಷ ಆಯಿತು ಬಸ್ಸಲ್ಲೆಲ್ಲ ಪ್ರಯಾಣ ಮಾಡಿ. ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ಅಮ್ಮ ಎತ್ಕೊಂಡು ಹೋಗ್ತಾಯಿದ್ರು. ಇವಾಗ ವಯಸ್ಸಾಗಿದೆ, ಎತ್ಕೊಂಡು ಹೋಗುವಂಥ ಸಿಚುವೇಶನ್ ಇಲ್ಲ, ವೀಲ್ ಚೇರ್ನಲ್ಲೇ ಓಡಾಡಬೇಕು. ಸೊ ನನಗೆ ಎಲ್ಲೂ ಹೊರಗಡೆ ಹೋಗೋಕ್ಕೆ ಆಗ್ತಾಯಿಲ್ಲ. ಸೊ ನಾನು ಬಸ್ನಲ್ಲಿ ಈ ರೀತಿ ಒಂದು ಅನುಕೂಲತೆ ಇದೆ ಅಂತ ನಾನು ಕೇಳ್ಪಟ್ಟೆ. ಅದ್ರ ಬಗ್ಗೆ ವಿಚಾರಿಸಿದೆ. ಈ ಥರ ಬಸ್ಗಳು ಯಾವ್ಯಾವ ರೂಟ್ನಲ್ಲಿ ಓಡಾಡುತ್ತೆ ಅಂತೆಲ್ಲ ಕೇಳಿ ತಿಳ್ಕೊಂಡು, ಸರಿ ಒಂದು ದಿವಸ ಹೋಗೋಣ ಅಂತ ಟ್ರೈ ಮಾಡೋಕ್ಕೆ ಅಂತೇಳ್ಬಿಟ್ಟು ಈ 2 ದಿನದ ಹಿಂದೆ ನಾನು ಇಲ್ಲಿಂದ, ನಮ್ಮ ಮನೆ ಇರೋದು ನಾಗರಬಾವಿ ಕಲ್ಯಾಣ ನಗರ ಅಲ್ಲಿ, ಓಕೆ, ಅಲ್ಲಿಂದ ಶಿವಾಜಿನಗರಗೆ ಹೋಗಿ ಬರೋಣ ಅಂತೇಳ್ಬಿಟ್ಟು ನಾನು ಒಂದು ಪ್ರಯತ್ನ ಮಾಡಿದೆ. ಆಯಿತಾ? ಸೊ ನನಗಾದಂಥ ಕೆಲವೊಂದು ಬೇಜಾರಿನ ಸಂಗತಿಗಳು, ಅಥವಾ ನನಗೆ ಅನುಭವ ಆದಂಥ ಕೆಲವೊಂದು ಕೆಟ್ಟ ವಿಷಯಗಳು ಏನು ಅಂತ ಅಂದರೆ, ಒಂದು ಕಂಡಕ್ಟರ್ ಆಗಲಿ ಅಥವಾ ಡ್ರೈವರ್ ಆಗಲಿ, ಈ EV ಬಸ್ಸಿನ ಡ್ರೈವರ್ಸ್ ಆಗಲಿ ಅಥವಾ ಕಂಡಕ್ಟರ್ ಆಗಲಿ, ನಮಗೆ ಬೇಕಾದಂತೆ ಒಂದು ಕೋಆಪರೇಟ್, ಒಂದು ಸಹಕಾರವನ್ನು ನೀಡ್ತಾ ಇಲ್ಲ. ನಾನು ಹೋಗಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು, ಸರಿ ಈ ಥರ ಸರ್ ನನಗೆ ವೀಲ್ ಚೇರ್ ಹತ್ತಬೇಕು, ನಂಗೆ ಸಹಾಯ ಮಾಡಿ, ಒಂದು ಸ್ವಲ್ಪ ಡೋರ್ನ ಓಪನ್ ಮಾಡಿ ಆ ರ್ಯಾಂಪ್ನ ತೆಗೆದಿಡಿ ಅಂತ ಹೇಳಿದ್ರೆ, ಒಬ್ಬರೇ ಹೇಳಿದ್ರು ಅದು ಜಾಮ್ ಆಗಿಬಿಟ್ಟಿದೆ, ಅದು ಓಪನ್ ಆಗೋಕ್ಕಾಗ್ತಾಯಿಲ್ಲ ಅಂತೇಳ್ಬಿಟ್ಟು. ಆಯಿತಾ?
ಸೊ ಇನ್ನೊಬ್ರು ಬಂದು ನಿಲ್ಸಿದ್ರು, ಸರಿ ಆ ಬಸ್ ಹೋಯ್ತು. ಸೊ ನೆಕ್ಸ್ಟ್ ಬಸ್ ಅದೇ ಥರ ಬಸ್ಗೋಸ್ಕರ ವೆಯ್ಟ್ ಮಾಡಿದೆ. ಸರಿ ಮುಂದಿನ ಬಸ್ ಬಂತು, ಆ ಬಸ್ನಲ್ಲಿ ಇದೇ ಥರ ಹೇಳಿದಾಗ ಆ ಬಸ್ನಲ್ಲಿ ಸರಿ ಅವರು ಆಯಿತು ಅಂತ ಹೇಳ್ಬಿಟ್ಟು ತೆಗಿಯೋಕ್ಕೆ ಅಂತ ಬಂದರು. ಆದರೆ ಆ ರ್ಯಾಂಪ್ ಏನಿದೆ ರ್ಯಾಂಪಲ್ಲಿ ಅದರಲ್ಲಿ ಇರೋವಂಥ ಹ್ಯಾಂಡಲ್ಲೇ ಇಲ್ಲ. ಅದು ಹಿಡಿದು ಎತ್ತಕ್ಕೆ ಅಂತ ಇರೋವಂಥ ಹ್ಯಾಂಡಲ್ ಮುರಿದೋಗಿದೆ, ಮೇಂಟೆನೆನ್ಸ್ ಇಲ್ಲ, ಗೊತ್ತಾಯ್ತಲ್ವಾ. ಸೊ ಇದರಿಂದ ಅದನ್ನು ಕೂಡ ನಮಗೆ ಎತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆ ಬಸ್ಗಳು ಹೋಯಿತು. ಸೊ ಬೇಜಾರಾಯಿತು, ನಮಗೆ ಅಂತ ಇಷ್ಟೊಂದು ಅನುಕೂಲತೆಗಳನ್ನ ಈ ಥರ ಒಂದು ಅನುಕೂಲತೆ ಮಾಡಿಕೊಟ್ಟು ನಮಗದು ಉಪಯೋಗಿಸೋಕ್ಕಾಗ್ತಾ ಇಲ್ವಲ್ಲ, ಅದು ಮೇಂಟೆನೆನ್ಸ್ ಮಾಡ್ತಾ ಇಲ್ವಲ್ಲ ಅನ್ನೋದು. ಸೊ ಎಲ್ಲರ ಬಗ್ಗೆ ನಾನು ಹೇಳ್ತಲ್ಲ ಆಯಿತಾ. ಆದರೆ ಕೆಲವೊಂದು ಕಂಡಕ್ಟರ್ಸ್ ಆಗಲಿ ಅಥವಾ ಕೆಲವೊಂದು ಡ್ರೈವರ್ಸ್ ಆಗಲಿ ತುಂಬ ಒಂದು ಅಮಾನವೀಯವಾಗಿ ನಡ್ಕೊಳ್ಳುವಂಥ ಒಂದು ವಿಷಯ ಮನಸ್ಸಿಗೆ ತುಂಬ ಬೇಜಾರಾಗುವಂಥ ವಿಷಯ. 3ನೇ ಬಸ್ ಬಂತು. ಸೊ ಅದರಲ್ಲಿ ಇದ್ದಿದ್ದ ಕಂಡಕ್ಟರ್ಗೆ ನಾನು ಈ ಥರ ಹೇಳಿದೆ, ಸರ್ ಈ ಥರ ವೀಲ್ ಚೇರ್ ಒಳಗಡೆ ಬರೋಕ್ಕಿದೆ, ರ್ಯಾಂಪ್ನ ತೆಗೆದುಕೊಡಿ. ಪಾಪ ಆ ಕಂಡಕ್ಟರ್ ಒಳ್ಳೆ ಮನುಷ್ಯರಾಗಿದ್ದರು, ಅವರು ರ್ಯಾಂಪ್ನ ಓಪನ್ ಮಾಡಿಕೊಟ್ರು. ನಾನು ಹಾಗೆ ಬಸ್ನಲ್ಲಿ ಹೋದೆ. ನನ್ನ ಮೊದಲ ಬಸ್ನಲ್ಲಿರುವಂಥ ನನ್ನ ಮೊದಲ ಪ್ರಯಾಣದ ಅನುಭವವನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ, ಓಕೆನಾ. ಸೊ ಶಿವಾಜಿನಗರಿಂದ ರಿಟರ್ನ್ ಮೆಜೆಸ್ಟಿಕ್ನಿಂದ ಈ ಕಡೆ. ಸೊ ನಾನು ಮೆಜೆಸ್ಟಿಕ್ ಗಂಟ ಬಂದೆ, ಏನು ಪ್ರಾಬ್ಲಮ್ ಏನಿರಲಿಲ್ಲ. ಸೊ ಮೆಜೆಸ್ಟಿಕ್ ಇದೆ, ಈ ಕಡೆ ಬರಬೇಕಲ್ಲ, ನಾನು ಮೆಜೆಸ್ಟಿಕಲ್ಲಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ, ಈ ಎಲೆಕ್ಟ್ರಿಕ್ ಬಸ್ಗೆ. ಸೊ ಬಸ್ ಬಂದಾಗ ಕಂಡಕ್ಟರ್ ಯಾರಿದ್ದಾರೆ ಅವ್ರಿಗೆ ನಾನು ಹೇಳಿದೆ, ಸರ್ ಇದೇ ಥರ ವೀಲ್ ಚೇರ್ ಇದೆ, ನನಗೆ ಹತ್ತಬೇಕು, ದಯವಿಟ್ಟು ರ್ಯಾಂಪ್ನ ಓಪನ್ ಮಾಡಿಕೊಡಿ ಅಂತ ಹೇಳಿದ್ರೆ ಅವರು ತುಂಬ ಒಂದು ರ್ಯಾಶ್ ಆಗಿ ನನ್ನ ಹತ್ರ ಬಿಹೇವ್ ಮಾಡಿದ್ರು. ನೀವು ಮೊದಲೇ ಹೇಳಬೇಕಾಗಿತ್ತು, ಇವಾಗ ಟೈಮ್ ಆಗೋಯ್ತು, ಓಪನ್ ಮಾಡೋಕ್ಕಾಗೋದಿಲ್ಲ. ನಿಲ್ಲೇ ಇಲ್ಲ ವ್ಯಕ್ತಿ, ತುಂಬಾ ಒಂದು ಕೆಟ್ಟದಾಗಿ ನನ್ನ ಹತ್ರ ವರ್ತನೆ ಮಾಡಿದ್ರು. ಮನಸ್ಸಿಗೆ ತುಂಬಾ ಬೇಜಾರಾಗುವಂಥ ವಿಷಯ ಇದು. ಯಾಕಂದರೆ ಸರ್ಕಾರ ನಮಗೆ ಕೊಟ್ಟಿದೆ ಸವಲತ್ತುಗಳು, ಸರ್ಕಾರ ನಮಗೆ ಕೊಟ್ಟಿದೆ. ಆದರೆ ಈ ಕಂಡಕ್ಟರ್ಸ್ ಅಥವಾ ಡ್ರೈವರ್ಸ್ ಆಗಲಿ ನಮಗೆ ಸಹಕಾರ ಮಾಡ್ತಾ ಇಲ್ಲ, ನಮಗೆ ಬೇಕಾದಂಥ ಒಂದು ಅನುಕೂಲತೆಗಳನ್ನ ಮಾಡಿಕೊಡ್ತಾ ಇಲ್ಲ. ಇವಾಗ ನಾನೊಬ್ಬನೇ, ಇವಾಗ ಯಾರಾದರೂ ನನ್ನ ಜೊತೆ ಯಾರಾದರೂ ಒಬ್ರು ವ್ಯಕ್ತಿ ಇದ್ದಾರೆ ಅಂತ ಇದ್ರೆ ಸರಿ, ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಒಬ್ರೊಬ್ಬರೇ ಓಡಾಡೋವಂಥ ಕೆಲವೊಂದು ವ್ಯಕ್ತಿಗಳಿರ್ತಾರಲ್ವ, ಆಫೀಸ್ಗಾಗಲಿ ಅಥವಾ ಹೊರಗಡೆ ಎಲ್ಲೇ ಆಗಲಿ, ಹೊರಗಡೆ ಓಡಾಡ್ಬೇಕಾದ್ರೆ ಒಬ್ರೊಬ್ಬರೇ ಓಡಾಡೋವಂಥ ವ್ಯಕ್ತಿಗಳಿಗೆ ಇವ್ರೇನು ಮಾಡಬೇಕು, ಬಸ್ ನಿಲ್ಸಾದ್ಮೇಲೆ ಆ ರ್ಯಾಂಪ್ನ ಓಪನ್ ಮಾಡಿ ಅವ್ರಿಗೆ ಹೋಗುವಂಥ ಅನುಕೂಲತೆಗಳನ್ನ ಮಾಡಿಕೊಡೋದು ಅವರ ಒಂದು ಕರ್ತವ್ಯ ಅಲ್ವಾ. ಸೊ ಅದನ್ನು ಅವರು ಸರಿಯಾಗಿ ಮಾಡ್ತಾ ಇಲ್ಲ. ಇದು ತುಂಬ ಬೇಜಾರಾಗುವಂಥ ಒಂದು ಸಂಗತಿ. ಸೊ ಕೊನೆಗೂ ಅವರು ನಿಲ್ಲಿಸಲೇ ಇಲ್ಲ, ಬಸ್ನ ಒಂದು 2 ನಿಮಿಷ ನಿಲ್ಲಿಸಿದ್ರು. ಇಲ್ಲ ಅದು ಮಾಡೋಕ್ಕಾಗೋದಿಲ್ಲ, ಅದು ಟೈಮ್ ಆಗುತ್ತೆ, ತೆಗೆಯೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಹಾಗೆ ಹೋದ. ನಂಗೆ ತುಂಬ ಬೇಜಾರಾದಂಥ, ನನ್ನ ಅಕ್ಕಪಕ್ಕ ನಿಂತ್ಕೊಂಡಿದ್ದವರೆಲ್ಲ ಅವರು ಕೂಡ ಅವ್ರಿಗೆ ಭಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲ, ಅದು ಗೌರ್ಮೆಂಟ್ ಕೊಟ್ಟರು ನೋಡಿ, ಅವ್ರು ಕೊಡ್ತಾ ಇಲ್ಲ, ಅವ್ರು ಮಾಡೋದಕ್ಕೆ ಏನು, ಅದು ಅವ್ರ ಕೆಲಸ ಅಲ್ವಾ, ಹಂಗೆ ಹಿಂಗೆ ಅಂದ್ಬಿಟ್ಟು ಅವರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ ಆಯಿತು, ಅದಾದಮೇಲೆ ಇನ್ನೊಂದು ಬಸ್ ಬಂತು. ಸರಿ ಅದರಲ್ಲಿ ಇದೇ ಥರ ಹೇಳಿದಾಗ ಸರಿ ಆಯಿತು, ಅವ್ರು ಬಂದು ಓಪನ್ ಮಾಡಿ ಕೊಟ್ಟರು. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಎಲ್ಲರ ಬಗ್ಗೆನೂ ನಾನು ಆಪಾದನೆ ಮಾಡ್ತಾ ಇಲ್ಲ ಆಯಿತಾ. ಇದರಲ್ಲೂ ಮನುಷ್ಯತ್ವವನ್ನು ತೋರಿಸುವಂಥ, ಮಾನವೀಯತೆ ಇರುವಂಥ ಕೆಲವೊಂದು ಕಂಡಕ್ಟರ್ಸ್ ಆಗಲಿ ಡ್ರೈವರ್ಸ್ ಆಗಲಿ ಇದ್ದಾರೆ. ಆದರೆ ಕೆಲವರು ತುಂಬಾ ಒಂದು ರೀತಿಯಲ್ಲಿ ಅಮಾನವೀಯವಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಅದು ತುಂಬಾ ಒಂದು ಬೇಜಾರಾಗುವಂಥ ಸಂಗತಿ. ಸೊ ನನಗದು ಆದಂಥ ಒಂದು ಕೆಟ್ಟ ಅನುಭವ. ಈ ರೀತಿ ಆದರೆ ಸಾಕಪ್ಪ ಅನಿಸ್ಬಿಡುತ್ತೆ. ಏನಕ್ಕೆ, ನಾವು ಮನುಷ್ಯರೇ ಸ್ವಾಮಿ ಅಲ್ವಾ, ನಾವು ಮನುಷ್ಯರೇ, ನಮಗೂ ಹೊರಗಡೆ ಓಡಾಡಬೇಕು, ಹೊರಗಡೆ ಪ್ರಪಂಚವನ್ನು ನೋಡಬೇಕು ಅನ್ನೋ ಒಂದು ಆಸೆ ಇದೆ. ಸೊ ಅದಕ್ಕೆ ಗೌರ್ಮೆಂಟ್ ಅವರು ನಮಗೆ ಕೊಟ್ಟಿರುವಂಥ ಅನುಕೂಲತೆಗಳು, ಸೊ ಅದನ್ನು ನೀವು ಯಾರ ಕರ್ತವ್ಯನ ಏನು ಒಪ್ಕೊಂಡಿದ್ದೀರಾ ಅದನ್ನು ನೀವು ಮಾಡೋ ಕೆಲಸಗಳನ್ನ ಕರೆಕ್ಟಾಗಿ ಮಾಡಿ ಅಲ್ವಾ. ಸೊ ನಾನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೂ ನಾನು ಮಾಡುವಂಥ ಮನವಿ, ನಾನು ಅದನ್ನೇ ಹೇಳಿದೆ, ಅವ್ರಿಗೆ ಮಾಡ್ತಾ ಇರುವಂಥ ಮನವಿನೇ ಈ ವಿಡಿಯೋ ಅಂತ ಹೇಳ್ಬಿಟ್ಟು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾರು ಏನಿದ್ದಾರೆ, ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸರ್ ಅವ್ರಿಗೂ, ಹಾಗೂ ರಸ್ತೆ ಸಾರಿಗೆ ನಿಗಮದ ಮಂತ್ರಿಗಳಾದಂಥ ಶ್ರೀ ಭೈರತಿ ಸುರೇಶ್ ಸರ್ ಅವರಿಗೂ ನನ್ನ ಒಂದು ಕಳಕಳಿಯ ವಿಜ್ಞಾಪನೆ ಅಥವಾ ನನ್ನ ಒಂದು ಕೋರಿಕೆ ಏನು ಅಂತ ಅಂದರೆ, ಸರ್ ಈ ವಿಡಿಯೋನ ನೀವು ನೋಡ್ತಿರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಆಯಿತಾ. ಈ ವಿಡಿಯೋ ನಿಮ್ಮಲ್ಲಿ ತಲುಪುತ್ತೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಆದರೆ ಯಾವುದಾದ್ರೂ ಒಂದು ಕಾಲಕ್ಕೆ ನೀವು ಈ ವಿಡಿಯೋನ ನೋಡೋವಂಥ ಒಂದು ಅವಕಾಶ ಬಂದರೆ ದಯವಿಟ್ಟು ಈ ನನ್ನ ಒಂದು ಕೋರಿಕೆಯನ್ನು ಸ್ವಲ್ಪ ಸೀರಿಯಸ್ಸಾಗಿ ತಗೊಳ್ಳಿ. ಏನಿಲ್ಲ, ನೀವು ನಮಗೆ ಕೊಟ್ಟಿರುವಂಥ ಈ ಒಂದು ಅನುಕೂಲತೆ ಏನಿದೆ
ಅದು ಸರಿಯಾದ ರೀತಿಯಲ್ಲಿ ನಮಗೆ ದಕ್ತಾ ಇದೆಯಾ, ಅಥವಾ ಈ ಕಂಡಕ್ಟರ್ ಆಗಲಿ ಅಥವಾ ಡ್ರೈವರ್ ಆಗಲಿ ನಮಗೆ ಸರಿಯಾದ ರೀತಿಯಲ್ಲಿ ಸಹಕಾರ ಮಾಡ್ತಾ ಇದ್ದಾರಾ ಅನ್ನೋ ಒಂದು ವಿಚಾರಣೆ ಅವಾಗವಾಗ ನಡೆಸಿದ್ರೆ ಈ ರೀತಿ ಅಮಾನವೀಯವಾಗಿ ವರ್ತನೆ ಮಾಡುವಂಥ ಕಂಡಕ್ಟರ್ಗಳಿಗಾಗಲಿ ಅಥವಾ ಡ್ರೈವರ್ಸ್ಗಳಿಗಾಗಲಿ ಒಂದು ಭಯ ಇರುತ್ತೆ. ಈ ವಿಡಿಯೋ ಮೂಲಕ ನಿಮ್ಮಲ್ಲಿ ನಾನು ವಿಜ್ಞಾಪನೆ ಏನು ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ, ದಯವಿಟ್ಟು ಅದನ್ನು ಸಹಕಾರಕ್ಕೆ ತಗೊಳ್ಳಿ, ಅದನ್ನು ಒಂದು ಗಮನಕ್ಕೆ ತಗೊಳ್ಳಿ ಅಂತ ನಾನು ನಿಮ್ಮಲ್ಲಿ ಮನವಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಪ್ರೀತಿಯ ಸ್ನೇಹಿತರೆ, ನೀವು ಕೇಳಿದ್ರಲ್ವಾ ನನ್ನ ಅನುಭವ ಹಾಗೂ ನಾನು ಸಲ್ಲಿಸಿದಂಥ ವಿಜ್ಞಾಪನೆ, ಇದು ನಿಮಗೆ ಎಷ್ಟರ ಮಟ್ಟಿಗೆ ಸರಿ ಅಂತ ಅನಿಸ್ತಾ ಇದೆ? ನಿಮಗೆ ಇದು ಸರಿ ಅಂತ ಅನಿಸಿದರೆ, ಒಂದು ಮಾನವೀಯತೆಯ ದೃಷ್ಟಿ ಇದ್ದರೆ ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಮತ್ತೊಬ್ಬರಿಗೂ, ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನು ಶೇರ್ ಮಾಡಿ ನನ್ನ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಸಾಥನ್ನ ಕೊಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು.